Welcome to Vidyavardhan Astrology. This video is recorded in Hindi and in Kannada. अब दिस वीक हम देखेंगे उपाय का सीरीज। दिस वीक से हम देखेंगे उपाय का सीरीज। क्या आपका उपाय क्या उपाय कर सकते हैं? आपका डेब्ट हुआ है तो डेब्ट लोन हुआ है तो आपका क्या उपाय कर सकते हैं? एक उपाय अचूक उपाय है। क्या है उपाय ए? ऋणमोचन मंगलसूत्र। आप ऋणमोचन मंगलसूत्र जाप करना चाहिए। कब करना चाहिए? आप शुरू करना चाहिए मंगलवार से शुरू करना चाहिए। पहले से मंगलवार से शुरू करना चाहिए। रोज़ 11 टाइम्स आप ऋणमोचन मंगलसूत्र ज़रूर करना चाहिए। 11 टाइम आप रोज़ किया तो आपका 1 साल में आपका किसी भी कोई तरह से कितनी भी अमाउंट हुए तो आपका लोन चुक जाएगा। मंगल क्या है? मंगल है एनर्जी। मंगल क्या है? सिस्टमैटिक। मंगल क्या है? डिसिप्लिन। मंगल क्या है? एनर्जेटिक। मंगल क्या है? आपका शक्ति। मंगल क्या है? आपका सोशल का स्टेटस है। मंगल क्या है? आपका रोग है। रोग भी आपका मंगल से देख सकते हैं। आपका मंगल मंगल से क्या देख सकते हैं? मंगल एस्ट्रोलॉजी में क्या-क्या करता है? मंगल एस्ट्रोलॉजी में मेष राशि का और वृश्चिक राशि का अधिपति है। आपका मेष राशि और वृश्चिक राशि है तो मंगल का स्तोत्र बहुत ही कारगर होगा। आप आपका मंगल स्तोत्र ऋणमोचन मंगल स्तोत्र इतना बहुत बहुत शक्तिशाली मंत्र है, बहुत शक्तिशाली स्तोत्र है। ये स्तोत्र से आपका सब कष्ट दूर हो सकता है। आप मंगलवार से शुरू कीजिए। रोज़ 11 टाइम्स आप 11 टाइम्स आप पढ़ाइए। इससे आपका लोन चुक जाएगा। ನಾವು ಈಗ ಕನ್ನಡದಲ್ಲಿ ಋಣಮೋಚನ ಮಂಗಲಸೂತ್ರ ಎಂದರೆ ನೋಡೋಣ. ಮಂಗಳ ಎಂದರೆ ಏನು ಅಂದರೆ ಅಸ್ಟ್ರಾಲಜಿಯಲ್ಲಿ ಮಂಗಳ ಅಂತಂತಂದರೆ ಒಂದು ಪ್ರಮುಖವಾದ ಗ್ರಹ. ಮಂಗಳ ಏನು ಮಾಡುತ್ತೆ ಅಂತಂದರೆ ಮಂಗಳ ಮೇಷ ಮತ್ತು ಆ, ವೃಶ್ಚಿಕ ರಾಶಿಯ ಅಧಿಪತಿ. ಸೊ ಮೇಷ ಮತ್ತು ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳನು ಮಕರ ರಾಶಿಯಲ್ಲಿ ಉಚ್ಚನಾಗುತ್ತಾನೆ. ಸೊ ಒಬ್ಬರ ಜಾತಕದಲ್ಲಿ ಮಂಗಳನು ಅತ್ಯಂತ ಸ್ಟ್ರಾಂಗ್ ಆಗಿದ್ರೆ ಅತ್ಯಂತ ಬಲಶಾಲಿಯಾಗಿದ್ದರೆ ಏನಾಗುತ್ತೆ ಅಂತಂದ್ರೆ ಅವರು ಸೋಷಿಯಲ್‌ದಲ್ಲಿ ತುಂಬಾ ಶಕ್ತಿ ಅಂದ್ರೆ ಸೋಷಿಯಲ್‌ದಲ್ಲಿ ಒಂದು ಉತ್ತಮ ಸ್ಥಾನವನ್ನು ಹೊಂದಿರ್ತಾರೆ. ಅವರ ಹತ್ರ ಸಿರಿ ಸಂಪತ್ತು, ಆಸ್ತಿ, ಐಶ್ವರ್ಯ ಇರುತ್ತದೆ, ಭೂಮಿ ಇರುತ್ತದೆ, ಜಮೀನ್ದಾರರು ಇರ್ತಾರೆ. ಸೊ ಇವರೆಲ್ಲ ಒಂದು ಸೋಷಿಯಲ್‌ದಲ್ಲಿ ಒಳ್ಳೆ ಶ್ರೀಮಂತಿ. ಫಿಸಿಕಲಿ ಅವರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಸೊ ಅವರು ತುಂಬಾ ದೈಹಿಕ ಶಕ್ತಿ. ಮಂಗಳದಿಂದ ಏನ್ ನೋಡ್ಬೋದು ಅಂತಂದ್ರೆ ನೀವು ದೈಹಿಕವಾಗಿ ಸ್ಟ್ರಾಂಗ್ ಇದ್ದೀರಾ ಇಲ್ವಾ? ಅಥವಾ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದೀರಾ ಇಲ್ವಾ? ಸೊ ಇದನ್ನೆಲ್ಲನು ನಾವು ಏನಾಗುತ್ತೆ ಅಂತಂದ್ರೆ ಮಂಗಳ ಗ್ರಹದಿಂದ ನಾವು ನೋಡ್ಬೋದಾಗುತ್ತದೆ. ಸೊ, ಈಗ ನಿಮ್ಗೆ ರು ಸಾಲದಿಂದ ಮುಕ್ತಿ ಸಿಗಬೇಕಂತಂತಂದ್ರೆ ಏನ್ ಮಾಡ್ಬೇಕು ಅಂತಂದರೆ, ಇದು ಋಣಮೋಚನ ಮಂಗಳ ಸ್ತೋತ್ರ ಒಂದು ಅತ್ಯಂತ ಅದ್ಭುತ ಪರಿಹಾರ ಸ್ತೋತ್ರ. ಈ ಸ್ತೋತ್ರವನ್ನ ನೀವು ಮಂಗಳವಾರದಿಂದ ಶುರು ಮಾಡಬೇಕು. ಮಂಗಳವಾರದಿಂದ ಶುರು ಮಾಡಿ ಪ್ರತಿದಿನ 11 ಸಾರಿ ಈ ಋಣಮೋಚನ ಮಂಗಳ ಸ್ತೋತ್ರವನ್ನು ನೀವು ಪಠಿಸಿದ್ದೇ ಆದರೆ 1 ವರ್ಷದ ಒಳಗಡೆ ನಿಮ್ಮ ಸಾಲ ಸಾಲನ ಪರಿಹಾರ ಆಗೇ ಆಗುತ್ತದೆ. ಎಂಥದ್ದೇ ಪ್ರಯತ್ನನು ಅಸ್ಟ್ರಾಲಜಿ ಅಂತಂದ್ರೆ ಇದು ಗೈಡೆನ್ಸು ಹಾಗೂ ಈ ಮಂಗಲ ಸ್ತೋತ್ರನ ನೀವು ಪಾರಾಯಣ ಮಾಡುವುದರಿಂದ ನಿಮಗೆ ದುಡ್ಡು, ಹಣಕಾಸು ಬರುವಂಥ ಉಪಾಯ ದಾರಿಗಳು ನಿಮಗೆ ಗೋಚರಿಸ್ತವೆ. ಅಂದ್ರೆ ನಿಮಗೆ ಸಿಗುತ್ತದೆ. ಯಾವ ರೀತಿ ದುಡ್ಡು ಮಾಡಬೇಕು, ಯಾವ ರೀತಿ ದುಡಿಬೇಕು ಅನ್ನೋದನ್ನು ವಿಚಾರ ಆಗಲಿ, ನಿಮಗೆ ಧೈರ್ಯ ಆಗಲಿ, ಅಥವಾ ನಿಮ್ಮಲ್ಲಿ ಮನಸ್ಸಿಗೆ ಬಂದಂಥ ವಿಚಾರನ್ನ ಕೈಗೂಡೋದಾಗಲಿ, ಅಥವಾ ನಿಮ್ಮ ಕೆಲಸಕ್ಕೆ ಯಾವುದಾದ್ರೂ ಅಡ್ಡಿ ಆತಂಕಗಳು ಬರುತ್ತಿದ್ದೇ ಆದಲ್ಲಿ ಈ ಋಣಮೋಚನ ಮಂಗಳ ಸ್ತೋತ್ರವು ಎಲ್ಲದರ ಕಷ್ಟಗಳಿಂದ ಮುಕ್ತಿ ಮಾಡಿ ನಿಮ್ಮ ಸಾಲವನ್ನು ನಿಮ್ಮ ಆದಾಯ ಏನಿರುತ್ತೋ ಆದಾಯಗಳು ಬಂದು ನಿಮಗೆ ಕೈ ತಲುಪಿ ನಿಮ್ಮ ಸಾಲವು ಬೇಗ ತೀರುವಂತೆ ಋಣಮೋಚನ ಮಂಗಳ ಸ್ತೋತ್ರವು ನಿಮಗೆ ಅತ್ಯಂತ ಉಪಾಯಕಾರಿಯಾಗಿರುತ್ತದೆ. ಸೊ ಇದನ್ನ ತಾವು ತಪ್ಪದೇ ದಯವಿಟ್ಟು ಪ್ರತಿದಿನ 11 ಸಾರಿ ಈ ಸ್ತೋತ್ರವನ್ನು ಜಪಿಸುವುದರಿಂದ ನೀವು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ
ಕಾಣುತ್ತೀರಾ ಅಂತ ನಾವು ಹೇಳ್ ಹೇಳ್ತೀವಿ. ಥ್ಯಾಂಕ್ ಯು.